ನಮಸ್ಕಾರ. ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಉದ್ದೇಶನ ಅದೈತ್ರಿ, ಎಲೆಮರೆ ಕಾಯಿ ಆಗಿ ಏನು ಸೇವೆ ಸಲ್ಲಿಸಿರ್ತಾರ ಅವರನ್ನ ಸಂದರ್ಶನ ಮಾಡೋದು ಅಂತೇಳಿ. ಇವತ್ತು ನಮ್ಮ ಬಡ ನೇಕಾರ ಸಮಾಜದಲ್ಲಿ ಜನಿಸಿದಂತ ನಾರಾಯಣ್ ಅತ್ತಿಮರದವರು ರಾಷ್ಟ್ರಪತಿಗಳಿಂದ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರ 75ನೇ ಹುಟ್ಟುಹಬ್ಬದ ನಿಮಿತ್ತ ಅವರ ಮನೆಗೆ ಬಂದು ಅವರ ಈಗ ಕೃಷ್ಣ ರಾಜೇಂದ್ರ ತಾಳೋಕರ್ ಅವರು ಸಂದರ್ಶನವನ್ನು ಮುಂದುವರಿಸುತ್ತಾರೆ. ನಾವು ಕಿರಿಯರ ಯೂಟ್ಯೂಬ್ ಜಗತ್ತಿನ ಯೂಟ್ಯೂಬ್ ವತಿಯಿಂದ ನಿಮ್ಮ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ನಿಮಗೆ ಸಂದರ್ಶನಕ್ಕೆ ಸ್ವಾಗತ. ತಾವು ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಪದವಿಯಲ್ಲಿ ನಿವೃತ್ತರಾಗಿದ್ದೀರಿ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿದೆ. ತಮ್ಮ ಜನನ ಶಿಕ್ಷಣ, ಯಾವಾಗ ನೀವು ಕಾರ್ಯದಲ್ಲಿ ಸೇವೆ ಪ್ರಾರಂಭಿಸಿ, ದಯಮಾಡಿ ಒಂದೆರಡು ಮಾತನ್ನು ತಿಳಿಸಬೇಕು. ನಾನು ಪ್ರಾಥಮಿಕ ಶಿಕ್ಷಣ ಎಮ್ಕನ್ನೋಡಿಯಲ್ಲಿ ಹುಟ್ಟೂರಾದ ಅಲ್ಲಿ ಕಲಿತಿದ್ದೆ. ಮನೆಯವರು ತೊಂದರೆಗಾಗಿ ನಾವು ಮನೆ ಬಿಟ್ಟು ಊರು ಬಿಟ್ಟು ಬೆಳಗಿಂದ ಬೆಳಗಾವಿಗೆ ಬಂದು 4ನೇ ತರಗತಿಯಿಂದ ನಾನು ಶಿಕ್ಷಣ ಮುಂದುವರಿಸಿದೆ. ಮ್ಯಾಟ್ರಿಕ್ ಆಗಲು ಬನಶಂಕರಿಯಲ್ಲಿ ಕಲಿತು ನನ್ನ ಜೊತೆಗೆ ನನ್ನ ಹಿರಿಯರು ಹೆಲ್ಪ್ ಮಾಡಿ ಕೊಮರಣ್ಣ, ಕಟ್ಟಿಗೇರಿ, ಪ್ರಭು ಕರ್ಕೊಂಡು ಅವರು ಹೆಲ್ಪ್ ಮಾಡಿ ನನ್ನ ಶಿಕ್ಷಣ ಕಂಪ್ಲೀಟ್ ಆಗಿ 9ನೇ ತರಗತಿಯಲ್ಲಿ ಹೋಗುವಾಗ 10ನೇ ತರಗತಿಗೆ ಹೋಗುವಾಗ ನೇವಿಯಲ್ಲಿ ಸೆಲೆಕ್ಟ್ ಆಗಿ ನಾನು ನನ್ನ ಕರ್ತವ್ಯ ಮಾಡಲು ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ 10 ದಿನ BND ಮಾಡಿ ಬೇಸಿಕ್ ಟ್ರೈನಿಂಗ್ ಮಾಡಿ ಅದು ಮುಗಿಸಿ 3 ತಿಂಗಳ ನಂತರ ನಾನು ಬಾಂಬೆಯಿಂದ ಪುಣೆ ಹತ್ತಿರ ಇರುವ ಲೋನಾವಾಲಾದಲ್ಲಿ ಪ್ರೊಫೆಷನಲ್ ಟ್ರೈನಿಂಗ್ ಮಾಡಿ CPಗೆ ಟ್ರಾನ್ಸ್ಫರ್ ಮಾಡಿದರು. ಆವಾಗ INS ಕುತಾರದಲ್ಲಿ ನನ್ನ ಸೇವೆಗೆ ಲಭಿಸಿದೆ. ಅದೇ ಸ್ಥಳದಲ್ಲಿ ಇರುವ ವೇಳೆ 11 ಡಿಸೆಂಬರ್ದಲ್ಲಿ 71 ಡಿಸೆಂಬರ್ 4ನೇ ತಾರೀಕಿಗೆ ಕರಾಚಿ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿ ಅಲ್ಲಿ ನಾನು ಶಿಪ್ನಲ್ಲಿ ಒಂದು ಘಟನೆ ಸಂಭವಿಸಿತು. ಆ ಘಟನೆಯಲ್ಲಿ ನಾನು ಮಾಡುವ ಕೆಲಸ ಕಂಡು ಕ್ಯಾಪ್ಟನ್ ನನಗೆ ಹೇಳಿದ್ರು, ನೀನೇ ಮಾಡು, ಅದಕ್ಕಾಗಿ ಬಾಂಬೆದಲ್ಲಿ ಬಾಯ್ಲರ್ ಬಸ್ ಆಗಿದ್ದಕ್ಕೆ ನಾನು ಕಳಿಸಿ ನಾನು ನನ್ನ ಕರ್ತವ್ಯ ಮಾಡಿ ಬಾಯ್ಲರ್ ಬಂದ್ ಮಾಡಿ ಎಲ್ಲ ಪ್ರಯತ್ನ ಪಟ್ಟು ಅದನ್ನು ವೇಳೆ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ನಾನು 398 ಡಿಗ್ರಿ ಶಾಸ್ತ್ರೀಯವಾಗ ಅದರಲ್ಲಿ ಫೇರ್ ನಾಟ್ ಫುಡ್ ಹಾಕಿ ನಾನು ಮಾಡಿದ ಕರ್ತವ್ಯಕ್ಕಾಗಿ ನಮ್ಮ ಕ್ಯಾಪ್ಟನ್ ನನಗಾಗಿ ಶೌರ್ಯ ಚಕ್ರ ಪ್ರಶಸ್ತಿ ಸಲ್ಲಿಸಿದರು. ಆ ವೇಳೆ ವಿ ಗಿರಿ ಅವರು ಶೌರ್ಯ ಚಕ್ರ ಪ್ರಶಸ್ತಿ ನೀಡಿದರು. ಅದನ್ನು ಸ್ವೀಕರಿಸಿ ನಾನು
ಅದೇ ಜಾಗದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. 21 ವರ್ಷ ಕೆಲಸದಲ್ಲಿ 10 ವರ್ಷ ಸಮಯದಲ್ಲಿ ಮತ್ತೆ ಕೆಲಸ ಮಾಡಿದೆ. ಕುತಾರ್ ಹಡಗಿನಾಗ ನೀವು ಕೆಲಸ ಮಾಡ್ತಾ ಇದ್ರಿ. ಹೌದು. ಅವಾಗ ಒಂದು ಘಟನೆ ನಡೀತು. ಆ ಘಟನೆ ಒಳಗ ಎಷ್ಟೋ ನಮ್ಮ ಸೈನಿಕರಿದ್ರು ಒಳಗ, ಅಂದ್ರೆ ನೇವಿ ಸೈನಿಕರಿದ್ರು. ಆ ಸೈನಿಕರ ಪ್ರಾಣನ ಯಾವ ರೀತಿ ಉಳಿಸಿದ್ರು? ಯಾಕಂದ್ರೆ ಅದು ಆದ ಪರಿಸ್ಥಿತಿ ಬಾಯ್ಲರ್ ಟ್ಯೂಬ್ ಬಸ್ ಆಗಿತ್ತು. ಅದನ್ನು ಬಂದಾಗ ಯಾರು ಹೋಗ್ಬೇಕು ಅಂದ್ರೆ ಯಾರು ತಯಾರಾಗಲಿಲ್ಲ. ಅದಕ್ಕಾಗಿ ನಾನು ಆ ವರ್ಷದಲ್ಲಿ ನಾಟ್ ಸೂಟ್ ಅಂತ ಹಾಕಿ ಬ್ರೀದಿಂಗ್ ಪೈಪ್ ಹಿಡಿದು ಒಂದು ಯಂತ್ರಗಳು ಸಿಂಪಡಿಸೋದ ಹಾ. ಪೈಪ್ ಬಿಚ್ಚಿತ್ತು, ಅದ್ರ ಯಾವ ತರ ನೀವು ಮಾಡಿ ರಿಪೇರಿ ಮಾಡಿ? ಅವೇನು ಕ್ಲೋಸ್ ಮಾಡುದು ಬಂದ್ ಮಾಡಲಿಕ್ಕೆ ಒಬ್ಬನೇ ಮಾಡ್ಲಿಕ್ಕೆ ಆಗೋಲ್ಲ. ಅದನ್ನು ಮಾಡಿ ವೇಳೆ ಪ್ರಸಂಗ ಸಂಭವಿಸಿ ನಾನು 6 ಜನರನ್ನು ಹೊರಗೆ ಹಾಕಿದೆ. ಅವರು ಡ್ಯೂಟಿ ಮೇಲೆ ಸಿಕ್ಕಿದ್ರು. ಡ್ಯೂಟಿಯಲ್ಲಿದ್ದಾಗ ಅವರು ನಾನು ಮೇಲೆ ಕಳಿಸಿದ್ದೆ. ಆ ಘಟನೆಯಿಂದ 4 ಜನರ ಜೀವನ ರಕ್ಷಣೆಯಾದಾಗ ನಮ್ಮ ಕ್ಯಾಪ್ಟನ್ ಉಳಿದ ಶಿಪ್ಸ್ ಕಂಪನಿಯಲ್ಲಿ 143 ಜನ ಜೀವ ಉಳಿಸಿದ್ದಕ್ಕಾಗಿ ನನಗೆ ಬೆಳೆಸಲಿಯಾಗಿ ಅವ್ರು ರೆಕಮೆಂಡ್ ಮಾಡಿ ನಿಮಗ ಸ್ಥಳಕ್ ಯಾರು ಹೋಗಂದ್ರು ಇದು ಬ್ಲಾಸ್ಟ್ ಆಗೈತೆ ಅಂತಂದ್ರು? ಬೇರೆ ಸಿಬ್ಬಂದಿ ರಗಡ್ ಇರ್ತಾರ. ಸಿಬ್ಬಂದಿ ರಗಡ್ ಇರ್ತಾರಲ್ಲ, ಅವಾಗ ನಿಮ್ಗೆ ಯಾರು ಕಳಿಸಿದ್ದಾರೆ? ಸಮಾಧಾನ ಹೇಳ್ರಿ, ಏನ್ ದುಃಖ ಮಾಡ್ಕೋಬೇಡ್ರಿ. ದುಃಖ ಮಾಡ್ಕೋಬೇಡ್ರಿ. ಇಂಜಿನ್ ರೂಮ್ ದಲ್ಲಿ ಬ್ಲಾಸ್ಟ್ ಆಗ್ತದ. ಆ ಸಮಯದಲ್ಲಿ ನೀವೇ ಯಾಕೆ ಬಂದ್ರಿ? ನಿಮ್ಮ ಮೇಲೆ ಕ್ಯಾಪ್ಟನ್ ಇಷ್ಟು ಜನ ಇರ್ತಾರೆ. ಆ ಸುದ್ದಿ ಕೇಳಿ ಇವತ್ತಿನವರೆಗೂ ಕೂಡ ಇವ್ರಿಗೆ ದುಃಖ ತಡಿತಾ ಇಲ್ಲ, ಭಾವುಕ ಆಗ್ತಾ ಇದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ಎಷ್ಟು ಜನ ಪ್ರಾಣ ಉಳಿತು? ಬಸ್ನರಿ ಎಷ್ಟು ಕಿಮ್ಮತ್ತಿಂದಿತ್ತು ಅಂದ್ರೆ ಎಷ್ಟು ಉಳಿಸಿರು ಪ್ರಾಣ? ದೇಶ ಉಳಿಸಂಗ ಹಡಗಲ್ಲಿ ಉಳಿಸೋಂಗ. ಅದ್ರ ಬಗ್ಗೆ ನಿಮ್ಗೆ ಎರಡು ಮಾತಾಡಿ. ಆ ಟೈಮ್ಗೆ ಕತ್ಲಿ ಇತ್ತು. ಮುಖ್ಯವಾಗಿ ವಾರ್ಫೇರ್ ಸ್ಟಾರ್ಟ್ ಆಗಿತ್ತು. ಆವಾಗ ಲೈಟ್ನಿಂಗ್ ಎಲ್ಲ ಬಂದ್ ಮಾಡಿ ಕತ್ಲೆಯಲ್ಲಿ ಇರ್ತಾ ಇದ್ವಿ ನಾವು. ಅದಕ್ಕಾಗಿ ಎಲ್ಲರೂ ವಿಚಾರ ಮಾಡಿ ನಾಳೆ ನೀನು ಹೋಗಂತ ಹೇಳಿದ್ರು. ಜಂಪ್ ಮಾಡಿ ಮುಂದಿನ ಕೆಲಸ ಮಾಡಬೇಕಂತ ಧೈರ್ಯ ತಗೊಂಡು ಅಲ್ಲಿ ಹೋಗಿ ಕೆಳಗೆ ಹೋದ ನಂತರ ಡ್ಯೂಟಿ ಮೇಲೆ ಇದ್ದ 6 ಜನ ಸಿಬ್ಬಂದಿಗಳನ್ನು ಮೇಲೆ ಕಳಿಸಿದೆ. ಅದಕ್ಕೆ ಫೇರ್ ನಾಟ್ ಸೂಟ್ ಅಂತ ಅದು ಇತ್ತು. ಅದು ಹಾಕಿ ಮೇಲೆ ಕಳಿಸಿದ್ದಕ್ಕೆ ಅವರು ಸೇವಾರರು ಉಳಿದ್ರು ಪ್ರಾಣ. ಆ ನಂತರ ನಾನು ಆ ಬಾಲಿವುಡ್ ಟ್ಯೂಬ್ನಿಂದ ಬಂದ್ ಮಾಡಿ ಪ್ರೆಷರ್ ಬಂದ್ ಮಾಡಿ ಕಳಿಸಿದಾಗ 396 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ವೇಳೆ ತೆಗೆದ. ಆವಾಗ ಬಂದ್ ಮಾಡಿದ ನಂತರ ಎಲ್ಲರೂ ಮೇಲೆ ಖುಷಿ ಪಟ್ಟರು. ಆ ಟೈಮ್ನಾಗ ನಿಮ್ಗೆ ಅರಿವು ಇತ್ತು ಇಲ್ಲೋ? ಅಷ್ಟೆಲ್ಲ ಆದ್ಮೇಲೆ ನಾ ಮೇಲೆ ಬಂದ ನಂತರ ಮೂರ್ಛೆ ಎಲ್ಲ ಹುಡುಗರು ನನಗೆ ಹೆಲ್ಪ್ ಮಾಡ್ಲಿಕ್ಕಂತ ಎಲ್ಲ ಪ್ಯಾಂಟ್ ಶರ್ಟ್ ತೆಗೆದು ಅಲ್ಲ, ನೀವು ಮೂರ್ಛೆ ಬಿದ್ರೆ ಅವಾಗ? ಒಮ್ಮೆ ಚೇಂಜ್ ಆಗಲಿಕ್ಕೆ ನಾನು ಶಾಕ್ ಆಗಿ ಬಿದ್ದೆ. ಶಾಕ್ ಆಗಿ ಬಿದ್ರಿ? ಚೇಂಜ್ ಟೆಂಪರೇಚರ್ ಆಗಿ ಪ್ರದೇಶದಲ್ಲಿ ನನಗೆ ಎಫೆಕ್ಟ್ ಆಯಿತು. ನಾನು ಬೆಳಗಿನವರೆಗೆ ಮಲ್ಕೊಂಡಿದ್ದೆ. ಬೆಳಗಿನವರೆಗೆ ನಿಮ್ಗೆ ಎಚ್ಚರನೇ ಇಲ್ಲ? ಹೆಸರೇ ಇಲ್ಲ. ಓಕೆ. ಯಾವಾಗ ಬೆಳಗಾದಾಗ
ಕ್ಯಾಪ್ಟನ್ ಬಂದು ನೋಡಿ ಮಾತಾಡಿಸಿ ಇರ್ಲಿ ಸಂಭಾಳಿಸ್ಬೇಕು. ದುಃಖ ಭಾಳ ಬರ್ತಾ ಇದೆ, ಆಗಿನ ಪರಿಸ್ಥಿತಿ ಹಂಗಿತ್ತು. ವೆಲ್ ಬಾಯ್ ವೆಲ್ ಡನ್ ಬಾಯ್. ಈ ವರ್ಡ್ ಅನ್ನು ಹೇಳಿದ್ರು. ಓಕೆ. ಅದಕ್ಕೆ ನೀವು ಮಾಡಿದ ಕೆಲಸಕ್ಕೆ ಹಾ. ನಾನು ಅವಾರ್ಡ್ ನೀವು ಮಾಡಿದ ಕೆಲಸಕ್ಕೆ ಅವರು ನಿಮ್ಗೆ ಅವಾರ್ಡ್ ಕೊಟ್ಟರು. ಅವಾರ್ಡ್ ಕೊಟ್ಟಿರಿ ಅಂತ ಹೇಳಿ ಓಕೆ, ಅವಾರ್ಡ್ ಇಸ್ಕೊಡ್ತೀನಿ ಅಂತ ಹೇಳಿದ್ರು. ನಿಮಗ ಅವರು ಮುಂದೆ ಪ್ರಮೋಷನ್ ಕೊಡೋ ಸಲುವಾಗಿ ನಿಮ್ಮ ಕ್ಯಾಪ್ಟನ್ ನಿಮ್ಗೆ ಏನ್ ಆಶ್ವಾಸನೆ ಕೊಟ್ರ ಆ ಸಂದರ್ಭದಾಗ? ಅವ್ರೇನಂದ್ರಿ, ನಾನು ಕ್ಯಾಪ್ಟನ್ ಅಂತ ನಾನು ಕೆಲಸ ಮಾಡ್ತೀನಿ, ನೀನು ಮಾಡಿದ ಕೆಲಸಕ್ಕೆ ನಿನ್ನ ಮುಂದೆ ನಾನು ರೆಕಮೆಂಡೇಶನ್ ಕಳಿಸಿ ಶೌರ್ಯ ಚಕ್ರ ಕೊಡಿಸ್ತೀನಿ. ಅದನ್ನು ಬರೆದು ಆವಾಗ ಗಿರಿ ಪ್ರೆಸಿಡೆಂಟ್ ಇದ್ರು, ಅದನ್ನ ಬಾಂಬೆ ದಿಲ್ಲಿ ಹೋಗಿ ನಮ್ಮನ್ನ 2ನೇ ನವೆಂಬರ್ 2ನೇ ಜೂನ್ 2 ನವೆಂಬರ್ ಒಂದ್ ಎಷ್ಟು ವರ್ಷ ಮಾಡಿರಿ ನೀವು ಅಲ್ಲಿ ಸದ್ಯ? ಅಂದ್ರ ಶೌರ್ಯ ಚಕ್ರ ಪ್ರಶಸ್ತಿ ಆದ ಬಳಿಕ ಎಷ್ಟು ದಿವಸ, ಎಷ್ಟು ವರ್ಷ ನಾನು ಬಿಡ್ಲಿಲ್ಲ ಅವಾಗ. ಹಾ. 10 ವರ್ಷ ಮತ್ತೆ 10 ವರ್ಷ ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಮಾಡಿ ಮತ್ತೆ ಸಬ್ಮರೀನ್ ಜಾಯ್ನ್ ಆದ್ರಿ. ಸಬ್ಮರೀನ್ ಜಾಯ್ನ್ ಆದ್ರಿ. ಆ ಸಬ್ಮರೀನ್ದಲ್ಲಿ ಇಲ್ಲ ಅಂತ ಸಬ್ಮರೀನ್ದಲ್ಲಿ ಇದ್ದೆ. ಅದರಲ್ಲಿ ಪ್ರಮೋಷನ್ ಆಗಿ ಚೀಫ್ ಆದ. ಈಗ ನಿಮ್ ಚಿಕ್ಕ ಬ್ಲಸ್ಟ್ ಆಗ್ತದ, ಸುಮಾರು ಟೈಮ್ ವೇಸ್ಟ್ ಆಗಿತ್ತು. ಸಾಯಂಕಾಲ ಟೈಮ್ ಆಗಿತ್ತಾ? 8:30 ಸಾಯಂಕಾಲ 8:30. 8:30 ಅವಾಗ ನಿಮ್ ಕತ್ನಲ್ಲಿ ಏನು ಕಾಣಿಸ್ತಾ ಇತ್ತು? ಏನು ಕಾಣಿಸ್ತಿತ್ತು? ಯುದ್ಧ ನೋಡೋ ಪರಿಸ್ಥಿತಿ ಒಳಗ ಹಡಗ ಮ್ಯಾಗ ಎಲ್ಲ ಲೈಟ್ ಬಂದ್ ಮಾಡಿ ನೈಟ್ ಅದು ಬ್ಲಸ್ಟ್ ಆಗಿಂದ ಎಲ್ಲ ಲೈಟ್ ಹೋಗಿ ಲೈಟ್ ಎಲ್ಲ ಹೋದ್ಮೇಲೆ ನೀವು ಕತ್ಲಲ್ಲೇನೆ ನೀವು ಕೆಲಸ ಮುಂದುವರ್ಸಿದ್ರಿ. ಎಷ್ಟು ವರ್ಷ ಕೆಲಸ ಮಾಡಿ ಸಮ್ಮೇಳನ್ಯಾಗ ಎಷ್ಟು ಮಂದಿ ಸಿಬ್ಬಂದಿ ಇದ್ರು? ಸಬ್ಮರೀನ್ ನೂರ INS ಕತ್ತೂರು ಇಲ್ಲ, ಇದು ಬ್ಲಸ್ಟ್ ಆದ್ಮೇಲೆ ಸ್ಥಳದ ಸಿಬ್ಬಂದಿಗಳು ಎಷ್ಟು? 140 143. 3 ಮ್ಯಾಲೆ ಕೆಳಗ ಹಾ. ಇಂಜಿನ್ ಸೆಕ್ಷನ್ ಟೋಟಲ್ 146. ಹಾ. 9 6 ಮ್ಯಾಲ 143. ಓ, ಅದು ನೀವು ಎಷ್ಟು 149 ಮಂದಿದು ಜೀವ ಉಳಿಸಿದ್ರಿ. ಹೌದು, ನಿಮ್ ಜೋಡಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಜೀವ ಉಳಿಸಿದ್ರಿ, ಹೌದಲ್ಲ? ನಿವೃತ್ತಿ ಆದ ಬಳಿಕ ಮುಂದಿನ ಜೀವನ ಏನ್ ಆಯ್ಕೆ ಮಾಡ್ಕೊಂಡ್ರಿ? ಮತ್ ಯಾವ್ದು ಕೆಲ್ಸಕ್ಕೆ ಹೋದ್ರಿ? ನಿಮ್ಮಲ್ಲಿ ಡ್ಯೂಟಿ ಮುಗಿದ ನಂತರ ನಿಮ್ಮೆಲ್ಲ ನಿಮ್ದು ಎಷ್ಟು ವರ್ಷ ನೀವು ಟೋಟಲ್ ನೀವು ಎಷ್ಟು ವರ್ಷ ಅಂತ ಸರ್ವಿಸ್ ಮಾಡಿದ್ರಿ? 21 21 ವರ್ಷ ನೀವು ಸರ್ವಿಸ್ ಮಾಡಿದ್ರಿ. ಎಷ್ಟನೇ ಇಸ್ವಿನಲ್ಲಿ, ಎಷ್ಟನೇ ಇಸ್ವಿ ಮಟ್ಟ ನೀವು 67ರಿಂದ 87. 80 ಅಂದ್ರೆ ಇಂಡಿಯನ್ ನೇವಿನಾಗ. ಸರಿ. ಅದ್ರ ಬಿಟ್ಟ ನಂತರ ಮತ್ತೆ ಎಲ್ಲೆಲ್ಲ ಜಾಯಿನ್ ಮಾಡಿದ್ರಿ? ಆ ಸರ್ವಿಸ್ ಬಿಟ್ಟ ನಂತರ ನಾನು ಮನೆ ಇದ್ದಿದ್ದಿಲ್ಲ ಅಂತ ಮನೆ ಕಟ್ಟು ವಿಚಾರ ಮಾಡಿ ಲಂಡನ್ಗೆ ಹೋದೆ. ಲಂಡನ್ನಲ್ಲಿ ಪ್ರೈವೇಟ್ ಶಿಪ್ಪಿಂಗ್ನಲ್ಲಿ ಜಾಯಿನ್ ಆಗಿ ಜೂನಿಯರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ 18 ವರ್ಷ ಇದ್ದು ಜೀವನ ಮಾಡಿ ಮನೆ ಕಟ್ಟಿ ಆದ ನಂತರ ಬೆಳಗಾವಿ ಕೆಲಸ ಮಾಡುವಾಗ ನೀವು ನೌಕಾಪಡೆಯಿಂದ ನಿವೃತ್ತಿ ಆದ್ರಿ. ನಿವೃತ್ತಿ ಆದ ಬಳಿಕ
ಖಾಲಿ ಕುಂತ ಏನ್ ಮಾಡೋದು ಅಂತ ಹೇಳ್ತಾರೆ. ಮತ್ತೆ ಲಂಡನ್ ಪ್ರೈವೇಟ್ ಕಂಪನಿ ಒಳಗೆ ನೀವು ಶಿಪ್ ಮೇಲೆ ಕೆಲ್ಸಕ್ಕೆ ಹೋದ್ರಿ ಜೂನಿಯರ್ ಇಂಜಿನಿಯರ್ ಅಂತ. ಅಲ್ಲಿ ಅದರ ಅನುಭವ ಒಂದ್ ಸ್ವಲ್ಪ ಹೇಳ್ಬೇಕು. ಅಲ್ಲಿ ಸರಿ